ನಾನು 10 ರೂಪಾಯಿಗೆ ಜಗಳ ಮಾಡ್ತಾ ಇದ್ದೆ. ಆಗ ನನಗೆ 10 ರೂಪಾಯಿಗೆ ಜಗಳ ಮಾಡಿ ಯಾಕೆ 100 ರೂಪಾಯಿ ಕಳೆದುಕೊಳ್ತೀರಾ ಅಂತ ಹೇಳ್ತಾ ಇದ್ರು ಅಂತ ಸಚಿವ ಮಧು ಬಂಗಾರಪ್ಪ ಆ ದಿನಗಳನ್ನ ನೆನಪುಗಳನ್ನ ಬಿಚ್ಚಿಟ್ಟಿದ್ದಾರೆ. ಈ ದಿನ ಮಲೆನಾಡಿನ ಮತಭೇಟಿಯಲ್ಲಿ ಚಿತ್ರತಂಡದವರು ಪಾಲ್ಗೊಂಡಿರುವುದಕ್ಕೆ ಹರ್ಷ ವ್ಯಕ್ತಪಡಿಸಿದ ಅವರು, ಕಷ್ಟಪಟ್ಟು ಒಟ್ಟಿಗೆ ಬೆಳೆದಿದ್ದೇವೆ, ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಗುರುತಿಸುವಂತೆ ಮಾಡಿದ್ದಾರೆ. ಸಾರಾ ಗೋವಿಂದ್ ಸೇರಿದಂತೆ ಮತಭೇಟಿಯಲ್ಲಿ ದುನಿಯಾ ವಿಜಯ್, ಚಿಕ್ಕಣ್ಣ, ಅನುಶ್ರೀ ಸೇರಿದಂತೆ ಬಹಳಷ್ಟು ಕಲಾವಿದರು ಪಾಲ್ಗೊಂಡಿದ್ದಾರೆ. ಎಲ್ಲರಿಗೂ ಧನ್ಯವಾದಗಳನ್ನ ಹೇಳಿದ್ರು. ಈ ಸಂದರ್ಭ ಕೊಡ್ತಾ ಬಹಳ ಸಂತೋಷ ಆಗ್ತದೆ. ಇವತ್ತು ವಿಶೇಷವಾಗಿ ಒಂದು ಐತಿಹಾಸಿಕ ದಿನ ನನಗೆ ವೈಯಕ್ತಿಕವಾಗಿ. ಶಿವಣ್ಣವರಿಗೆ ಐತಿಹಾಸಿಕ ದಿನ ಅವ್ರಿಗೂ ಕೂಡ ಇರ್ತದೆ, ಇಲ್ಲ ಅಂತ ಹೇಳಲ್ಲ. ಆದರೆ ನನಗೆ ವೈಯಕ್ತಿಕವಾಗಿ, ಯಾಕೆಂದ್ರೆ ನಾನು ಬಂಗಾರಪ್ಪ ಅವ್ರ ಮಗ ಆದರೂ ಕೂಡ ನಾನು ಹೆಸರನ್ನ ಮಾಡಿದ್ದು, ನಾವೇನಾದ್ರು ಬ್ರೆಡ್ ಅಂಡ್ ಬಟರ್ ಏನು ನಿಮ್ದು ಅಂತ ಹೇಳಿದರೆ, ಅನ್ನ ಏನು ಅಂತ ಹೇಳಿದರೆ, ಒಂದು ರೀತಿಯಲ್ಲಿ ನಮ್ಮ ತಂದೆಯವರ ಆಶೀರ್ವಾದ ಆದರೆ, ಇನ್ನೊಂದು ಕಡೆಗೆ ನನಗೆ ಫಿಲಮ್ ಇಂಡಸ್ಟ್ರಿ ನನಗೆ ಹೆಸರನ್ನು ಕೊಟ್ಟಿರೋದನ್ನ ನಾನು ವಿಶೇಷವಾಗಿ ನೆನಪನ್ನು ಮಾಡಲಿಕ್ಕೆ ಇಷ್ಟಪಡ್ತೀನಿ. ಕ್ಲಾಸ್ ಹೊಡಿಬಾರ್ದು, ಬಟ್ ನಮ್ಮ ಸ್ನೇಹಿತರು ಹೊಡೆದು ಬಿಡ್ತಾರೆ ದಯವಿಟ್ಟು, ಯಾಕೆಂದರೆ ನಾವೆಲ್ಲ ಅವ್ರ ಅಡಿಯಲ್ಲಿ ಕೆಲಸ ಮಾಡಿದವು. ನಾನು ಯಾಕೆ ಅಂತ ಹೇಳಿದ್ರೆ, ಆಕಾಶ್ ಆಡಿಯೋ ಇದೆಲ್ಲ ನಾನು ಬ್ರ್ಯಾಂಡ್ನ ನಾನು ಪ್ರಮೋಟ್ ಮಾಡೋದಕ್ಕೆ ಹೋಗೋದಿಲ್ಲ. ಇವರೆಲ್ಲರ ಸಹಕಾರದಿಂದ, ನಾನು ಕಷ್ಟ ಇದ್ದಾಗಲೂ ಕೂಡ ನನಗೂ ಅವರು ಇವರು ಎಲ್ಲ ಫೈನಾನ್ಸ್ ಮಾಡ್ಯಾರೆ. ನಾನು ಫಸ್ಟ್ ಪಿಕ್ಚರಲ್ಲಿ ಗಣೇಶ್ ಜೊತೆಗೆ 10 ರೂಪಾಯಿ ಜಗಳ ಮಾಡ್ತಾ ಇದ್ದೆ. ಸರ್, ನೀವು 10 ರೂಪಾಯಿ ಜಗಳ ಮಾಡ್ಕೊಂಡು 100 ರೂಪಾಯಿ ಕಳ್ಕೊಳ್ತೀರಿ, ಸ್ವಲ್ಪ ಹುಷಾರಾಗಿರಿ, ಯಾಕೆ ಇಷ್ಟು ರಿಪುಟರ್ ಆಗ್ತೀರಿ ಅಂತ ಹೇಳೋರು. ಮೈಸೂರಲ್ಲಿ ಗಲಾಟೆ ಇವ್ರ ತಂದೆಯವರು ಆರ್ಮುಗಮ್ ಅವರು ಭಾಳ ಅಂದರೆ ಒಳ್ಳೆ ರೀತಿಯಲ್ಲಿ ನಮ್ಮನ್ನೆಲ್ಲ ಕಲಿಸಿ ಒಂದು ತಯಾರಿ ಮಾಡಿ ಫಿಲಮ್ ಇಂಡಸ್ಟ್ರಿಯಲ್ಲಿ ಮಧು ಬಂಗಾರಪ್ಪ ಅಂತ ಹೇಳಿ ಫಿಲಮ್ ಇಂಡಸ್ಟ್ರಿಯವರು ಅಂತಕ್ಕಂಥದ್ದು ಒಂದು ಇದು ನನಗೆ ವಿಶೇಷವಾಗಿ ಇಂಡಸ್ಟ್ರಿ ಕಲಿಸ್ಕೊಟ್ಟಿದೆ. ಇವತ್ತು ಆ ಇಂಡಸ್ಟ್ರಿ ಒಂದು ಕಡೆಗೆ ತಂದೆ ಸ್ಥಾನವೇ ಆ ವೃತ್ತಿಗೆ. ಅದನ್ನು ಇವತ್ತು ನಮ್ಮ ಅಧ್ಯಕ್ಷರು ಎಲ್ಲರೂ ಕೂಡ ಸಾಕಷ್ಟು ಜನರು ಬಂದಿದ್ದಾರೆ. ನನ್ನನ್ನು ಭಾಳ ಪ್ರೀತಿಯಿಂದ, ನಾನು ಈ ಇಂಡಸ್ಟ್ರಿಯಲ್ಲಿ ಆಡಿಯೋ ಲಾಂಚ್ ಮಾಡೋದು ಅಂತೇಳಿ ಸೃಷ್ಟಿ ಮಾಡಿದ ದೇಶದಲ್ಲೇ ನಾವು ಫಸ್ಟು, ನಿಜ ಹೇಳ್ಬೇಕಂದ್ರೆ. ಅಂದರೆ ಅಷ್ಟೊಂದು ದೊಡ್ಡ ಮಾಡಿದ್ದಾರೆ. ಈಗ ರಾಜಕಾರಣಕ್ಕೆ ಬಂದು ಸ್ವಲ್ಪ ಹಾಳಾಗೇನು ಹೋಗಿಲ್ಲ, ಆದರೆ ಅಲ್ಲಿ ಸ್ವಲ್ಪ ಕೆಲಸಗಳನ್ನು ಕಮ್ಮಿ ಮಾಡಿದ್ದೀನಿ ನಾನು, ನಿಜ ಹೇಳ್ಬೇಕಂದ್ರೆ. ಆದರೆ ಹೋದ್ಸತಿನೇ ನನಗೆ ಹೋದ್ಸತಿ 2023 ಎಲೆಕ್ಷನ್ ಪೂರ್ವಕವಾಗಿ ನಾನು ರೆಡಿ ಮಾಡಿಕೊಂಡೆ, ಇಲ್ಲ ಪ್ರೊಡಕ್ಷನ್ ಸ್ಟಾರ್ಟ್ ಮಾಡಬೇಕು ಅಂತ. ಆಮೇಲೆ ಯಾಕೋ ಸರಿಯಾಗಲ್ಲ, 23 ಪಾಸ್ ಆಗಲಿ ಎಕ್ಸಾಮು ಅಂತೇಳಿ ಅಲ್ಲಿ ಕೂತ್ಕೊಂಡೆ. ಆ ಎಕ್ಸಾಮ್ ಪಾಸ್ ಆದ್ವಿ. ಅದಾದ ತಕ್ಷಣ ಈಗ ನಮ್ಮ ಅಕ್ಕನ ಬೇರೆ ಕೂರಿಸ್ಬಿಟ್ಟಿದ್ದೀವಿ ಎಕ್ಸಾಮಿಗೆ. ಅದಕ್ಕೆ ಬರೀ ಒಬ್ಬೊಬ್ರು ಬರೀತಾ ಇಲ್ಲ, ತುಂಬಾ ಜನರು ಬರೀತಾ ಇದ್ದಾರೆ ಎಕ್ಸಾಮು. ಅದಕ್ಕೆ ಇದೊಂದು ಪಾಸ್ ಆಗಲಿ ಅಂತ ಹೇಳಿ. ಆದರೆ ಬಹಳ ಸಂತೋಷ ಇವತ್ತು ಇಡೀ ಫಿಲಮ್ ಇಂಡಸ್ಟ್ರಿ ಪಕ್ಷಾತೀತವಾಗಿ, ಯಾಕೆಂದ್ರೆ ಒಬ್ಬ ವ್ಯಕ್ತಿ ಅವರ ಒಂದು ಪ್ರೀತಿ ವಿಶ್ವಾಸದ ಮೇಲೆ, ಯಾಕೆಂದ್ರೆ ನಾನು ಅವರಿಗೆ ನಮ್ಮ ಪಕ್ಷದಿಂದ ನಾನು ಧನ್ಯವಾದ ಕೃತಜ್ಞತೆ ಒಂದು ಹೇಳ್ಬೋದೇ ಹೊರತು, ಆದರೆ ಅವ್ರ ನಿರ್ಧಾರಕ್ಕೆ ಯಾವತ್ತೂ ಕೂಡ ನಾವು ಚಿರುಣೆಯಾಗಿರ್ತೀವಿ ಅಂತ ಹೇಳಿ ವೈಯಕ್ತಿಕವಾಗಿ ಯಾರ್ದು ಹೆಸರು ಹೇಳಿದೆ. ಫಿಲಮ್ ಇಂಡಸ್ಟ್ರಿಯವರು ಏನು ಇವತ್ತು ಬಂದಿದ್ದಾರೆ ಅವರಿಗೆಲ್ಲರಿಗೂ ಕೂಡ ನನ್ನ ಪರವಾಗಿ ಮತ್ತು ನನ್ನ ಪಕ್ಷದ ಪರವಾಗಿ, ನಮ್ಮ ಅಧ್ಯಕ್ಷರು ಪ್ರಸನ್ನ ಅವ್ರ ಪರವಾಗಿ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಕೃತಜ್ಞತೆಯನ್ನ ಅಷ್ಟೇ ಹೇಳ್ಬೇಕು. ನಾನು ಇದಕ್ಕಿಂತ ನಾನು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ. ಮತ್ತು ಇಂಡಸ್ಟ್ರಿ ಇವತ್ತು ಮಾತು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಎಕ್ಸಾಮಲ್ಲಿ 100 ಗೀತಕ್ಕವ್ರನ್ನ ಪಾಸ್ ಮಾಡಿ ಕರ್ಕೊಂಡು ಹೋಗ್ತೀವಿ. ಬೋನಸ್ ಆಗಿ ಪಿಕ್ಚರ್ನ ತೆಗಿಯೋಕ್ಕೆ ಶುರು ಮಾಡ್ತೀನಿ. ಅದನ್ನು ಗ್ಯಾರಂಟಿ ಅದು ಬಿಡೋದಿಲ್ಲ. ಯಾಕಂದ್ರೆ ಬರಬೇಕು, ಯಾಕಂದ್ರೆ ಅದೊಂದು ವೃತ್ತಿ, ಅದು ನನ್ನ ಬ್ಲಡ್ಡಲ್ಲಿ ಇದೆ. ಪೊಲಿಟಿಕಲ್ ಬ್ಲಡ್ ಅಂತ ಹೇಳಿದ್ರೆ ಎಂಟರ್ಟೈನ್ಮೆಂಟ್ ಬ್ಲಡ್ ನನ್ನ ಹತ್ರ ಇದೆ, ನಾನು ಬಿಟ್ಟು ಹೋಗೋದಿಲ್ಲ. ಇಷ್ಟು ಹೇಳಿ ಮತ್ತೆ ಎಲ್ಲ ನಮ್ಮ ಫಿಲಮ್ ಚೇಂಬರ್ ಅವರು, ಇನ್ನೂ ಕೆಲವರೆಲ್ಲ ಬಂದಿಲ್ಲ ನನಗೆ ಗೊತ್ತಿದೆ, ಅವ್ರಿಗೆಲ್ಲರಿಗೂ ಕೂಡ ಇಷ್ಟೊಂದು ತಣ್ಣಕ್ಕಿನ ವಾತಾವರಣಕ್ಕೆ ನೀವು ಬಂದಿದ್ದಕ್ಕೆ, ವಿಷಯಕ್ಕೆ ಕಾಯಿಸೋದಕ್ಕೆ ನಿಮಗೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಮೊದಲನೇದಾಗಿ ನಾನು ನಮ್ಮ ಅಧ್ಯಕ್ಷರು ಪರವಾಗಿಲ್ಲ ಮಾತಾಡ್ಬೋದು, ಗೋವಿಂದವರ ಓಕೆ. ಈಗ ನಮ್ಮ ಹಿರಿಯರಾಗಿರ್ತಕ್ಕಂಥ ಸಾರಾ ಗೋವಿಂದ್ ಅವರಿಗೆ ನಾನು ಪ್ರೊಡ್ಯೂಸರು, ಹೋರಾಟಗಾರರು, ರಾಜ್ಕುಮಾರ್ ಅವರ ಒಂದು ಅಭಿಮಾನಿಗಳ ಸಂಘದ ಅಧ್ಯಕ್ಷರು, ಅವರು ವಿಶೇಷವಾಗಿ ಬಂದಿದ್ದಾರೆ. ಮತ್ತು ನಮ್ಮ ತಂದೆಯವ್ರ ಬಗ್ಗೆ ಮತ್ತು ನಮ್ಮ ಕುಟುಂಬದ ಬಗ್ಗೆ ವಿಶೇಷವಾಗಿ ಆ ಗೌರವನ ಇಟ್ಕೊಂಡಿದ್ದಾರೆ. ಆ ಪ್ರೀತಿ ವಿಶ್ವಾಸನ ಬಂದಿದ್ದಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಪಕ್ಷಾತೀತವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳಿ, ಈಗ ಸಾರಾ ಗೋವಿಂದ್ ಅವರಿಗೆ ಮಾತಾಡಲಿಕ್ಕೆ ನಾನು ಅವಕಾಶ ಕೊಡ್ತೀನಿ. ಮತ್ತು ಅವ್ರ ಕಾರ್ಯಕ್ರಮ ಇದಾದ ಮೇಲೆ ಅವ್ರು ಬೇರೆ ಕಡೆಗೆ ಮತಯಾಚನೆಗೂ ಕೂಡ ಫಿಕ್ಸ್ ಮಾಡಿದ್ದಾರೆ, ಅಲ್ಲಿಗೂ ಕೂಡ ಹೋಗ್ತಕ್ಕಂಥ ವ್ಯವಸ್ಥೆ. ಮತ್ತು ಇನ್ನೂ ಇರ್ತೀನಿ ಅಂತ ಹೇಳಿದ್ರು. ನಾನು ಹೇಳಿದೆ, ಇಲ್ಲ ಪರವಾಗಿಲ್ಲ, ನೀವು ವೈಯಕ್ತಿಕವಾಗಿ ನೀವು ಎಲ್ಲೆಲ್ಲಿ ಹೋಗ್ಬೇಕು ನೀವು ಹೇಳಿ, ಇಲ್ಲಾಂದರೆ
ನೀವು ಹೊರಟ್ರೂ ಪರವಾಗಿಲ್ಲ ಅಂತೇಳಿ. ಬಟ್ ಕೆಲವರು ಇರ್ತಾರೆ, ಕೆಲವರು ಹೊರಡ್ತಾರೆ, ಯಾಕೆಂದರೆ ವೃತ್ತಿ ಇರ್ತದೆ, ಅದನ್ನು ನಾವು ತೊಂದರೆ ಕೊಡಬಾರ್ದು. ಆದರೆ ಮತ್ತೊಮ್ಮೆ ಅವರಿಗೆ ನಮ್ಮ ಪಕ್ಷದ ಪರವಾಗಿ ವಿಶೇಷವಾಗಿ ಧನ್ಯವಾದಗಳನ್ನು ಹೇಳಿ ಸರಗೋವಿಂದ ಅವರಿಗೆ ಮಾತಾಡಲಿಕ್ಕೆ ನಾನು ಅವಕಾಶವನ್ನು ಮಾಡ್ಕೊಡ್ತೇನೆ. ಸಾರ್ಸು ಯಾರ್ಯಾರು ಬಂದಿದ್ದಾರೆ ನಿನ್ನೆ, ದುನಿಯಾ ವಿಜಯ್ ಅವರು ಇರ್ಬೋದು, ಮತ್ತು ಇನ್ನೂ ಬರ್ತಾ ಇದ್ದಾರೆ, ಮತ್ತು ಚಿಕ್ಕಣ್ಣವರು, ಪಾಪ ಅನುಶ್ರೀ ಅವರು, ಮತ್ತು ಸಾಕಷ್ಟು ಜನರು ಅವರ ಯಾರ್ಯಾರು ಸ್ನೇಹಿತರೆಲ್ಲ ಬಂದಿದ್ದಾರೆ, ವಿಜಿ ಮತ್ತು ಎಲ್ಲರೂ ಕೂಡ ಯಾರ್ಯಾರು ಬಂದಿದ್ದಾರೆ ಅವ್ರಿಗೆಲ್ಲರಿಗೂ ಧನ್ಯವಾದಗಳು. ಮತ್ತು ಇವತ್ತು ಕೂಡ ಮಂಗಳೂರಲ್ಲಿ ಅಂದರೆ ಬೈಂದೂರಲ್ಲಿ ಕೆಲವರು ಜಾಯ್ನ್ ಆಗ್ತಾರೆ, ಮತ್ತು ನಾಳೆ ಈ ಕಡೆ ಬಂದಾಗ ಜಾಯ್ನ್ ಆಗ್ತಾರೆ ಅವರಿಗೆಲ್ಲರಿಗೂ. ಮತ್ತು ಅದೇ ಜೊತೆಗೆ ನಿನ್ನೆ ಸಂತೋಷ್ ಲಾಡೋರು ಬಂದು ತಮ್ಮನ್ನೆಲ್ಲ ಭೇಟಿ ಮಾಡಿದ್ರು, ಕೆಲವು ಮಾಹಿತಿಯನ್ನು ಮಾಡಿಕೊಟ್ರು. ಭಾಳ ಬಿರುಸಿನ ಒಂದು ಪ್ರಚಾರವನ್ನು ಹೆಚ್ಚು ಕಮ್ಮಿ 4 ತಾಲೂಕನ್ನು ಮುಗಿಸಿದ್ರು ಅವರು ನಿನ್ನೆ. ಶಿವಮೊಗ್ಗ ಸಿಟಿ, ಗ್ರಾಮಾಂತರ, ಶಿಕಾರಿಪುರ, ಹೊಸನಗರ, ಸಾಗರ, ಹೊಸನಗರ, ತೀರ್ಥಹಳ್ಳಿ ಇಷ್ಟು ಮುಗಿಸ್ಬಿಟ್ರು, ಒಂದು 5 ತಾಲೂಕು. ಭಾಳ ಅದ್ಭುತವಾಗಿ ಅವ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಮುಂದೆ ಯಾರ್ಯಾರು ಬರ್ತಾರೆ ಎಲ್ಲರಿಗೂ ಕೂಡ, ಮತ್ತು ಕೆಲವರು ಶಿವರಾಜ್ ತಂಗಡಿಗೆ ಅವರು ಇರ್ಬೋದು, ಮತ್ತು ಕೆಲವರೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಪ್ರದೀಪ್ ಈಶ್ವರ್ ಅವರು, ಮತ್ತು ಸೀತಾರಾಮ್ ಅವರು, ಅವ್ರದ್ದೇ ಆಗಿರ್ತಕ್ಕಂಥ ಶಕ್ತಿ ಇರ್ತದೆ, ಅವರು ಕೂಡ ಮುಂದಿನ ದಿನಗಳಲ್ಲಿ ಬರ್ತಾರೆ, ನಿಮ್ಮನ್ನೆಲ್ಲ ಭೇಟಿ ಮಾಡ್ತಾರೆ. ಇವಾಗ ನಮ್ಮ ಅಧ್ಯಕ್ಷರು, ಫಿಲಂ ಚೇಂಬರ್ನ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರ್ ಅವರು, ಸುರೇಶ್ ಅವರು, ಆ್ಯಕ್ಚುಲಿ ಅವರು ಭದ್ರಾವತಿಯವರು, ಶಿವಮೊಗ್ಗ ಟೌನೇ, ಶಿವಮೊಗ್ಗದವರೇ, ತಮ್ಮನ್ನೆಲ್ಲ ಭೇಟಿ ಮಾಡಿ ಅವರು ಕೂಡ ಕೆಲವು ವಿಚಾರಗಳನ್ನು ಹಂಚ್ಕೊಳ್ತಾರೆ.